ನಾನು ಒಳಗೆ ಬರಬಹುದೇ ಮುಂಡೆದೆ? ಸ್ವಾಮೀಜಿಗಳೇ, ನೀವು ಆಲ್ರೆಡಿ ಒಳಗಡೆನೆ ಇದ್ದೀರಾ, ಈಗ ಬಂದು ಇಲ್ಲಿ ಕೂತ್ಕೋಬೇಕಷ್ಟೇ. ಕರೆಕ್ಟ್ ಆಗಿ ಹೇಳಿದೆ ಮುಂಡೆದೆ. ನಮ್ಮಂತ ಸ್ವಾಮೀಜಿಗಳ ಬಗ್ಗೆ ಇಷ್ಟೊಂದು ಮರ್ಯಾದೆ ಇರಲೇಬೇಕು, ಇಲ್ಲಾಂದ್ರೆ ಮುಂಡೆವ ಎಕ್ಕೂಟೋಗ್ಬಿಡ್ತೀರಾ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಸ್ವಾಮೀಜಿಗಳೇ, ನೀವ್ಯಾರು, ಇಲ್ಲಿಗೆ ಯಾಕೆ ಬಂದ್ರಿ, ನಿಮ್ಗೆ ಯಾರು ಬೇಕಾಗಿತ್ತು? ಪ್ರಶ್ನೆಗಳನ್ನ ಒಂದೊಂದಾಗಿ ಕೇಳ್ಬೇಕು ಮುಂಡೆದೆ. ಎಲ್ಲಾ ಪ್ರಶ್ನೆ ಒಂದೇ ಸರಿ ಕೇಳ್ಬಿಟ್ರೆ ನಾನು ಉತ್ತರ ಹೇಳೋದಕ್ಕೆ ನೀನ್ ಪಿಂಡ. ಆಯ್ತು ಸ್ವಾಮೀಜಿಗಳೇ, ನಾನು ಒಂದೊಂದೇ ಪ್ರಶ್ನೆ ಕೇಳ್ತೀನಿ, ನೀವು ಒಂದೊಂದಕ್ಕೆ ಉತ್ತರ ಕೊಡಿ. ನಿಮ್ಮನ್ನ ಇಲ್ಲಿಗೆ ಬರೋಕೆ ಹೇಳಿದ್ಯಾರು? ಯಾರು ಇಲ್ಲ. ಓಕೆ, ನಿಮ್ಗಿಲ್ಲಿ ಯಾರು ಬೇಕಾಗಿತ್ತು? ನೀನೇ ಬೇಕಾಗಿತ್ತು ಮುಂಡೆದೆ. ನಾನಾ? ಯಾಕೆ? ಹೆದರ್ಕೋಬೇಡ ಮುಂಡೆದೆ, ನಾನ್ ನಿನ್ಗೆ ಒಳ್ಳೇದು ಮಾಡಕ್ಕೆ ಅಂತಾನೆ ಬಂದಿದ್ದೀನಿ. ರೀ ಸ್ವಾಮೀಜಿಗಳೇ, ನನ್ಗೆ ಒಳ್ಳೇದ್ ಮಾಡೋದಕ್ಕೆ ಬಂದಿದ್ದೀನಿ ಅಂತೀರಾ? ಮಾತಿಗೆ ಮುಂಚೆ ಮುಂಡೆದೆ 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 ಅಂತ ಬೈತಿರಲ್ರಿ. ನಾನು ಮುಂಡೆದೆ ಅಂತ ಹೇಳೋದಿನ್ ಬೈತಾ ಇದ್ದೀನಿ ಅನ್ಕೊಂಡ್ಯಾ? ಅದು ಪ್ರೀತಿಗೆ ಹೇಳದ ಕಣೋ ಮುಂಡೆದೆ. ನೋಡು, ನಿನಗೆ ನೀರಿನಿಂದ ಗಂಡಾಂತರ ಇದೆ, ನೀನ್ ಹುಷಾರಾಗಿರು ಅಂತ ಹೇಳಕ್ ಬಂದಿದ್ದೀನೋ ಮುಂಡೆದೆ. ನನಗೆ ನೀರಿಂದ ಗಂಡಾಂತರ ಇದೆಯಾ? ನಾನೇನ್ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ವಾಚ್ ಗಾರ್ಡ್ ಕೆಲಸನ ಮಾಡ್ತಾ ಇದ್ದೀನಿ, ಯಾರೋ ಮುಳುಗ್ ಬಿಟ್ಟಿದ್ದಾರೆ, ಹೋಗಿ ಕಾಪಾಡಿ ಬಿದ್ದು ಸಾಯೋಣ ಅನ್ನೋದಕ್ಕೆ. ನೋಡು ಮುಂಡೆದೆ, ನೀನ್ ಏನು ಕೆಲಸ ಮಾಡ್ತಾ ಇಲ್ಲ, ದಂಡ ಪಿಂಡ ಅನ್ನೋದು ನನಗೆ ಗೊತ್ತು. ಭವಿಷ್ಯ ಹೇಳೋ ನನಗೆ ಈಗ ವರ್ತಮಾನ ಏನು ಅಂತ ಗೊತ್ತಿರೋದಿಲ್ವಾ? ರೀ ಸ್ವಾಮೀಜಿ, ನನ್ನ ಮಾತಿಗೆ ಮುಂಚೆ ಮುಂಡೆದೆ ಮುಂಡೆದೆ ಅಂತ ಕರಿಬೇಡ್ರಿ, ನನಗೆ ಕೆಟ್ಟ ಕೋಪ ಬರುತ್ತೆ. ಆಯ್ತು, ಕರೆಯೋದಿಲ್ಲ ಬಿಡೋ ಮುಂಡೆದೆ, ಬೇಜಾರು ಮಾಡ್ಕೋಬೇಡೋ ಮುಂಡೆದೆ. ಏನ್ ಮಾಡೋದು, ಅಭ್ಯಾಸ ಬಲ. ನೋಡು, ಗಂಡಾಂತರ ಅಂತ ಹೇಳಿದ್ರೆ ಸಾಯೋರು ಮಾತ್ರ ಗಂಡಾಂತರ ಅಲ್ಲ, ಬದುಕಿದ್ದು ಸತ್ತಾಗಿರೋದು ಕೂಡ ಗಂಡಾಂತರನೇ. ಈಗಾಗಲೇ ನೀನು ನಿನ್ನ ಅರ್ಧ ಆಯುಸಲ್ಲಿ ಹೀಗೆ ಕಳೆದ್ಬಿಟ್ಟಿದ್ಯಾ, ಇನ್ನು ಮುಂದೆ ಆದ್ರೂ ಹುಷಾರಾಗಿರೋ ಅಂತ ಹೇಳ್ತಾ ಇದ್ದೀನೋ ಮುಂಡೆದೆ. ಸ್ವಾಮೀಜಿ, ನೀವು ಅದೇನು ಹೇಳ್ತಿದ್ದೀರೋ, ನಾನು ಅದೇನು ಕೇಳ್ತಿದ್ದೀನೋ ಒಂದು ಅರ್ಥ ಆಗ್ತಿಲ್ಲ. ಅದಕ್ಕೆ ಹೇಳೋದು ನಿನ್ನ ದಡ್ಡ ಮುಂಡೆದು ಅಂತ. ನಿನಗೆ ನೀರಿನಿಂದ ಸಂಸಾರದಲ್ಲಿ ವಿರಸ ಉಂಟಾಗೋ ಸಾಧ್ಯತೆ ಇದೆ ಕಣೋ ಮುಂಡೆದೆ. ರೀ ಸ್ವಾಮೀಜಿ, ನೀರಿನಿಂದ ಸಂಸಾರದಲ್ಲಿ ಅದು ಹೇಗ್ರಿ ವಿರಸ ಬರುತ್ತೆ? ಸಂಸಾರದಲ್ಲಿ ವಿರಸ ಬರಬಾರ್ದು ಅಂದ್ರೆ ನೀರೇ ಮುಖ್ಯ ಅಲ್ವೇನೋ ಮುಂಡೆದೆ. ಈಗ ನೋಡು, ಎರಡೂ ರಾಜ್ಯಗಳ ಮಧ್ಯೆ ವಿರಸ ಬರೋದಕ್ಕೆ ನೀರೇ ಕಾರಣ ಅಲ್ವೇನೋ ಮುಂಡೆದೆ. ಏನೋಪ್ಪ, ನಾನು ಹೇಳಬೇಕಾದನ್ನು ಹೇಳಿದ್ದೀನಿ, ಕೇಳೋದು ಬಿಡೋದು ನಿನಗೆ ಸೇರಿದ್ದೋ ಮುಂಡೆದೆ. ಜಾನಿ, ಏನಾಯ್ತು? ಮಧು, ನಮ್ಮ ಮನೆಗೆ ಯಾರಾದ್ರೂ ಸ್ವಾಮೀಜಿ ಬಂದಿದ್ರಾ? ಸ್ವಾಮೀಜಿನೂ ಬಂದಿಲ್ಲ, ಸನ್ಯಾಸಿನೂ ಬಂದಿಲ್ಲ. ಸೂರ್ಯ ಹುಟ್ಟಾದ್ಮೇಲೂ ಕನ್ಸ್ ಕಾಣ್ತಿದ್ದೀರಾ? ಮನೇಲಿ ನೀರ್ ಬರ್ತಿಲ್ಲ, ಏನಾಗಿದೆ ಹೋಗಿ ನೋಡಿ. ಅಂದ್ರೆ ನಾನು ಇಷ್ಟೊತ್ತು ಕಂಡಿದ್ ಕನ್ಸ? ಸ್ವಾಮೀಜಿ ಬೇರೆ ನನಗೆ ನೀರಲ್ಲಿ ಗಂಡಾಂತರ ಇದೆ ಅನ್ಬಿಟ್ರು. ಇವಳು ನೋಡಿದ್ರೆ ನೀರೇ ಬರ್ತಿಲ್ಲ ಅಂತಿದ್ದಾಳೆ, ಅಂದ್ರೆ ಗಂಡಾಂತರ ಶುರು. ಬಾಚಿ ಕುಡಿಯೋ ಆಸೆ, ಚಿಲಿಪಿಲಿ ಹಕ್ಕಿ ನಿನ್ನ ಭಾಷೆ ಕಲಿಯೋ ಆಸೆ, ಮುಗಿಲ ತಂಪಲಿ ಕೊಳಲ ಇಂಪಲಿ, ಹರಳೋ ಮುಗಿನ ಹರಡೋ ಕಂಪಲಿ, ಬೆರೆಯೋನು ರಾಸಿಯೋ, ಹನಿ ಹನಿ ಬನ್ನಿ ನಿನ್ನ ಬಾಚಿ ಕುಡಿಯೋ ಆಸೆ. ಮಧು, ಮನೇಲಿ ಕುಡಿಯಕ್ ಒಂದ್ ತೊಟ್ಟು ನೀರಿಲ್ಲ, ನಿಂಗೆ ಬಾಚಿ ಕುಡಿಯೋ ಆಸನ? ನಿಂಗಿದೆಲ್ಲ ಬೇಕಾ? ಮಧುರ ಗೌಡ್ರೆ, ಬೆಳಗ್ಗೆ ಮನೆಗ್ ಬಂದ್ಬಿಟ್ಟಿದ್ದೀರಾ? ಮಧುರ ಅವ್ರೆ, ಒಟ್ಟಾರೆ ಎದ್ದೆಟ್ಗಲೆ ನಿಮ್ ಮುಖ ನೋಡಿದ್ರೆ ಇಡೀ ದಿನ ಚೆನ್ನಾಗಿರ್ತದೆ, ಅದಕ್ಕೆ ಎದ್ದೆಟ್ಗಲೆ ಬಂದ್ಬಿಟ್ಟಿ. ಮಧುರ ಅವ್ರೆ, ನೀವೇನು ಇಷ್ಟೊತ್ತಾರು ನೀರು ಇಕ್ಕೊಂಡಿಲ್ಲ? ಗೌಡ್ರ, ಮನೇಲಿ ನೀರ್ ಬರ್ತಿಲ್ಲ, ಏನಾಗಿದೆ ನೋಡ್ಕೊಂಡ್ ಬನ್ನಿ ಅಂತ ಜಾನಿ ಕಳ್ಸಿದ್ರೆ ಹೋದವ್ರೇನು ಮನೆಗೆ ಬಂದಿಲ್ಲ. ಬಂದೆ. ಬೆಳಗ್ಗೆನೆ ಈ ಗೌಡ್ರ ಮುಖ ನೋಡ್ಬಿಟ್ನಾ? ಇವತ್ತು ನೀರಲ್ಲ, ಸ್ವಾಮೀಜಿ ಹೇಳ್ದಾಗೆ ಎಲ್ಲಾದ್ರಲ್ಲೂ ಗಂಡಾಂತರನೇ. ಮನ್ಸಲ್ಲೇ ನನ್ನ ಹೊಗಳು ಕಂಡಿ ಸಾಕು, ಜಾಸ್ತಿ ಹೊಗಳ್ಬೇಡಿ, ನಂಗೆ ಕಣ್ಣೆಸ್ರು ಆಗ್ಬಿಡ್ತದೆ. ಜಾನಿ, ಮೊದ್ಲು ನೀರ್ ಬರುತ್ತೋ ಇಲ್ವಾ ಅದನ್ನ ಹೇಳಿ. ಏನಾಗ್ತಿದೆ ಅಂತ ನನಗೂ ಗೊತ್ತಾಗ್ತಿಲ್ಲ ಮಧು, ಪ್ಲಂಬರ್ನೇ ಕರ್ಸ್ಬೇಕು ಅನ್ಸುತ್ತೆ. ಹಾಗಾದ್ರೆ ಟ್ಯಾಂಕರ್ ಕರ್ಸಿ. ಮಧುರ ಅವ್ರೆ, ಇವತ್ತು ಟ್ಯಾಂಕರು ಇಲ್ಲ, ಪ್ಲಂಬರು ಇಲ್ಲ,
ಯಾಕಂದ್ರೆ ಕಾವೇರಿ ವಿವಾದಕ್ಕೆ ಕರ್ನಾಟಕ ಬಂದು ಬೆಂಗಳೂರಲ್ಲಿ ಯಾವ ಅಂಗಡಿ ಬಾಗಿಲು ತೆಗ್ದಿಲ್ಲ. ಅಯ್ಯೋ ಈಗ ಏನ್ ಮಾಡೋದು ಗೌಡ್ರ ನೀವೇ ಸ್ವಲ್ಪ ನೀರ್ ಕಳ್ಸಿ. ಮಧುರವ್ರೆ ನೀವು ಕೇಳಿದ್ರೆ ಸ್ವಲ್ಪ ಎಷ್ಟು TMC ಬೇಕಾದ್ರೂ ಬಿಡ್ತೀನಿ. ರೀ ಗೌಡ್ರೆ ಕೇಳಿದ ತಕ್ಷಣ TMCನೇ ಬಿಟ್ಬಿಡ್ತೀನಿ ಅಂತಿರಲ್ಲ, KRS ನಿಮ್ದೇನ್ರಿ? ಜಾನಿ ನಿಮ್ ಕೈಲಿ ಒಂದ್ ತೊಟ್ ನೀರ್ ಅರೇಂಜ್ ಮಾಡಕ್ ಆಗ್ಲಿಲ್ಲ ಅಂದ್ರು ಇಂಥ ಮಾದ್ಗೇನ್ ಕಮ್ಮಿ ಇಲ್ಲ. ಪಾಪ ಗೌಡ್ರು ನೋಡಿ ಅವ್ರ ಮನೇಲಿರೋ ನೀರ್ನೆಲ್ಲ ಬಿಡ್ತೀನಿ ಅಂತಿದಾರ. ಮಧುರವ್ರೆ ನಿಮ್ ಕಷ್ಟ ಅಣ್ಣಪ್ಪನವ್ರು ಗೊತ್ತಾಗಲ್ಲ ಕಂಬಿಡಿ. ನಾ ಈಗಲೇ ನಮ್ಮಟ್ಟಿಗೆ ಹೋಗಿ ನಮ್ಮಟ್ಟಿಯಿಂದ ನಿಮ್ಮಟ್ಟಿವರೆಗೂ ಪೈಪ್ ಎಳೆದು ನೀರು ಬಿಡ್ತೀನಿ. ಬರ್ಲೆ ಮಧು ನೀನ್ ಮಾಡ್ತಿರೋ ತಪ್ಪು. ನಾನ್ ಇಲ್ಲಿರುವಾಗ ಗೌಡ್ರ ಹತ್ರ ನೀರ್ ಬಿಡಿ ಅಂತ ಕೇಳ್ತಿಯಲ್ಲ, ಇದು ಸರಿನಾ? ಯಾರ ಹತ್ರ ಏನಿದೆಯೋ ಅದನ್ನ ತಾನೇ ಕೇಳ್ಬೇಕು. ಮನೇಲಿ ಒಂದ್ ತೊಟ್ ನೀರಿಲ್ಲ, ಗೌಡ್ರು ಕೊಡ್ತೀನಂದ್ರು ನಾನ್ ಬೇಡ ಅನ್ಲ. ನಂಗ್ ನಿಮ್ ತರ ಸ್ನಾನ ಮಾಡದೆ ಇರಕ್ ಆಗಲ್ಲ. ಈ ಹೆಂಡತಿರು ತಮ್ಮ ಗಂಡಂದ್ರ ಜೊತೆ ಯಾವಾಗ್ಲೂ ವಿರೋಧ ಪಕ್ಷದವ್ರ ತರನೇ ಆಡ್ತಾರೆ. ಇವ್ರು ಹಿಂಗ್ ಆಡೋದ್ರಿಂದಾನೇ ವಿರೋಧ ಪಕ್ಷದವರು ನಮ್ಮ ವಿರುದ್ಧ ಬಹುಮತ ಸಾಬೀತುಪಡಿಸ್ತಾ ಇರೋದು. ಗೌಡ್ರೆ ನೋಡ್ತಾ ಇರಿ, ನಿಮ್ ಪಕ್ಷದವ್ರೆ ನಿಮ್ಗೆ ಓಟ್ ಹಾಕ್ಬಾರ್ದು, ಹಾಗೆ ಮಾಡ್ಬಿಡ್ತೀನಿ. ಆಮೇಲೆ ಪುಟ್ಮಲಿ ಇದು ಯಾರು ಮಾಡ್ತಾ ಇದೆ? ಕಣ್ ಕಾಣಿಸ್ತಿಲ್ವ ಮಾಮಣ್ಣ? ಹಟ್ಟಿಲಿ ಕುಡಿಯಕ್ ನೀರಿಲ್ಲ, ಅದಕ್ಕೆ ಹಿಡ್ಕೊ ಬತ್ತಾವ್ನಿ. ಟ್ಯಾಂಕಲ್ ಬೇರೆ ಹೊಸಿ ನೀರದೆ, ಇವತ್ತು ನೀರ್ ಬೇರೆ ಬಿಡಲ್ವಂತೆ, ಅದಕ್ಕೆ ಇರೋದ್ರೆ ಸಜೆಸ್ಟ್ ಮಾಡ್ತಾವ್ನಿ. ಅದು ಸಜೆಸ್ಟ್ ಅಲ್ಲ ಕಮ್ಮಿ, ಅಡ್ಜಸ್ಟು. ಹಿಡಿದ್ರೆ ಜಾಡ. ಬಾಬಣ್ಣ ಇದೇನೋ ಪೈಪ್ ಇಟ್ಕೊಂಡು ನಿಂತಿದ್ದೀರಿ? ಆಮೇಲೆ ಪುಟ್ಮಲಿ ಮಧುರ ಅವ್ರ ಹಟ್ಟಿಲಿ ತೊಂದರೆಯಾಗಿ ನೀರು ಬರ್ತಾ ಇಲ್ವಂತೆ. ನೀರು ಇಕ್ಕಳಕ್ಕ ನೀರು ಬುಡಿ ಅಂದ್ರು. ಅದಕ್ಕೆ ಮುಂಚೂರಿ ಟ್ಯಾಂಕ್ಲಿ ಬಳಕೆ ನೀರದಲ್ಲ, ಅದನ್ನ ಬುಡಕ್ ಹೋಯ್ತಾವ್ನಿ. ಏನ್ ಆಟ್ಕುಳಿ ಆಡಾರಿಯಾ? ನಮಗ್ ಕುಡಿಯಕ್ಕೆ ನೀರಿಲ್ಲ ಅಂದ್ರೆ ಅವ್ರಿಗೆ ನೀರು ಇಕ್ಕಳಕ್ ನೀರ್ ಬೇಕಾ? ಆಗಲ್ಲ ಅಂತ ಹೇಳ್ಬಿಡಿ. ಆಮೇಲೆ ಪುಟ್ಮಲಿ ನೀನು ಒಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ಣಿನ ಕಷ್ಟ ಅರ್ಥ ಮಾಡ್ಕೊಳ್ಳಲ್ಲ ಅಂದ್ರೆ ಹೆಂಗೆ ಅವಳು? ಬಾಬಣ್ಣ ಮೊದ್ಲು ನಮ್ಮಟ್ಟಿ, ಆಮೇಲೆ ಕಂಡೋರಟ್ಟಿ. ಪುಟ್ಮಲಿ ನೀರು ಬಿಡ್ತೀವಿ ಅಂದ್ಬಿಟ್ಟು ಈಗ ಬಿಡಲ್ಲ ಅಂದ್ರೆ ಮೋಸ ಮಾಡ್ದಾಗ ಆಗಲ್ವಾ? ಬಾಬಣ್ಣ ನಿಮ್ ಕೈಲಿ ಆಗಲ್ಲ ಅಂದ್ರೆ ಹೇಳಿ, ನಿಮ್ ಪರವಾಗಿ ನಾನೇ ಹೇಳ್ಬಿಟ್ಟು ಬರ್ತೀನಿ. ಹಂಗೆಲ್ಲ ಹೇಳ್ಬೇಡಕ್ಕಮ್ಮೆ, ಅವ್ರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ನನ್ ಕಷ್ಟ ನೋಸಿ ಅರ್ಥ ಮಾಡ್ಕ. ಬಾಬಣ್ಣ ಅವ್ರಿಗೆ ನೀರ್ ಕೊಡಕ್ ಆಗಲ್ಲ ಅಂದ್ರೆ ಆಗಲ್ಲ ಆಗಲ್ಲ ಅಷ್ಟೇ. ರಿಂಗ್ ಮಾಸ್ಟ್ರೇ, ಓ ರಿಂಗ್ ಮಾಸ್ಟ್ರೇ, ಬಾರಪ್ಪ ಬಾರೋ, ಮನೆ ಮುದ್ದೆ ಮಾರಿ ಗುಡಿ ನಿದ್ದೆ. ಐ ಲೈಕ್ ಇಟ್. ಎಂತದಿದು ಕೈಯಲ್ಲಿ ಹಿಡ್ಕೊಂಡು ನಿಂತ್ಕೊಂಡಿದ್ದೀರಾ? ಐ ಲೈಕ್ ಇಟ್. ನಾನು ಪೈಪನ್ನು ಕೈಯಲ್ಲಿ ಎಂತದಕ್ಕೆ ಹಿಡ್ಕೊಂಡಿದ್ದೀರಾ ಅಂತ ಕೇಳಿದ್ದು. ಅದ ಕಲ್ತು ಮಧುರ ಅವ್ರ ಹಟ್ಲಿ ನೀರಿಲ್ವಂತೆ, ಅವ್ರು ನೀರು ಬೇಕು ಅಂದ್ರು, ಬುಡಕ ಪೈಪ್ ಹಿಡ್ಕೊಂಡು ನಿಂತೀನಿ. ನೋಡಿ ರಾಕಿರಯ್ಯವ್ರ, ನಮ್ಮ ಹೊಟ್ಟಿಲಿ ಕುಡಿಯಕ್ಕೆ ನೀರಿಲ್ಲ ಅಂತ ಅದ್ರಲ್ಲಿ ಮಧುರ ಅವ್ರಿಗೆ ನೀರು ಹಿಡ್ಕೊಳಕ್ಕೆ ನೀರ್ ಕೊಡ್ತೀನಿ ಅಂತಾರೆ. ಪುಟಕ, ನೀವು ಹೇಳಿದ ಪಾಯಿಂಟು ಕರೆಕ್ಟ್ ಆಗಿ ಉಂಟು. ಐ ಲೈಕ್ ಇಟ್. ಯಾರ ಪಾಯಿಂಟ್ ಸರಿಯಾಗಿದ್ದು? ಈ ಹಟ್ಟಿ ಯಜಮಾನ ನಾನು. ನೀರು ಬಿಡ್ತೀನಿ ಅಂತ ಕಮಿಟ್ ಆದ್ಮೇಲೆ ನೀರು ಬಿಡ್ಬೇಕು, ಇಲ್ಲ ಅಂದ್ರೆ ನಾವು ಮೋಸ ಮಾಡಿದಾಗಲ್ವಾ? ನಿಮ್ಮ ಮೋಸಕ್ಕೆ ಚಂಡಿ ಬೈ. ಓಯ್ ಸ್ವಾಮಿ, ಮೊದಲು ನಿಮಗೆ ಕುಡಿಲಿಕ್ಕೆ ನೀರಿಟ್ಕೊಳ್ಳಿ, ಆಮೇಲೆ ಮತ್ತೊಬ್ಬರಿಗೆ ದಾನ ಮಾಡಿ. ನಾನು ಹೇಳಿದ್ದು ಸರಿಯಾಗಿ ಉಂಟಲ್ಲ ಪುಟಕ? ಸರಿಯಾಗಿ ಹೇಳಿದ್ರಿ ರಾಕಿರಯ್ಯವ್ರೆ. ನನ್ ಪರವಾಗಿ ಮಾತಾಡೋದಕ್ಕೆ ಸಾನೆ ಟ್ಯಾಂಕ್. ಅದು ಟಾಂಕು ಅಲ್ಲ ಪುಟಕ, ಥ್ಯಾಂಕ್ಸ್. ಹಿಡಿದ್ರೆ ಚಾಡ ಬರ್ತೀನಿ ನೀರ್ ತಕ. ಅಡ ಕಲ್ಟಿವೇಟ್ರು, ನೀನು ಅವಳು ಸಪೋರ್ಟ್ ಮಾಡಿಯಾ? ಅಲ್ಲ ಕೂಡ ನೀರು ಬಿಡ್ತೀನಿ ಅಂತ ಹೇಳಿದ್ಮೇಲೆ ಬಿಡ್ಬೇಕು ತಾನೆ, ಇಲ್ಲ ಅಂದ್ರೆ ಅವ್ರ ದೃಷ್ಟಿಲೇ ನಾನು ಮೋಸಗಾರ ಆಗಲ್ವಾ? ರಿಂಗ್ ಮಾಸ್ಟ್ರೆ, ಜಿಪುಣ ಆಗುವುದಕ್ಕಿಂತ ಮೋಸಗಾರ ಆಗುವುದು ಎಷ್ಟೋ ಬೆಸ್ಟ್. ಐ ಲೈಕ್ ಇಟ್. ಕ್ಯಾಚ್ ಕ್ಯಾಚ್ ಕ್ಯಾಚ್. ಜೋನಿ ಯಾಕೆ ಹೀಗ್ ಕೂತಿದ್ದೀರಾ? ಮನೇಲಿ ಒಂದ್ ತೊಟ್ ನೀರಿಲ್ಲ, ಗಂಡ್ಸಾಗ್ ನೀವೇ ಹೀಗ್ ಕೂತ್ರೆ ಹೆಂಗ್ಸಾಗ್ ನಾನೇನ್ ಮಾಡಕ್ಕಾಗುತ್ತೆ? ಅದು ನಾನಾದ್ರೂ ಏನ್ ಮಾಡಕ್ಕಾಗತ್ತೆ? ಗೌಡ್ರಿಗೆ ಹೇಳಿದ್ಯಲ್ಲ, ಏನ್ ಮಾಡ್ತಾರ ನೋಡೋಣ ಬಿಡು. ಥೂ ನಿಮ್ ಜನ್ಮಕ್ಕೆ. ಹೆಂಡತಿ ಕಷ್ಟದಲ್ಲಿದ್ರೆ ಪಕ್ಕದ ಮನೆ ಗಂಡ ಬಂದ್ ಹೆಲ್ಪ್ ಮಾಡ್ಲಿ ಅಂತ ಕೂರೋರು ನೀವೇ ಅನ್ಸುತ್ತೆ. ಅದು ಅದಕ್ಕೆ ಹೇಳೋದು, ತಾಳ್ಮೆ ಇಲ್ದೇ ಇರೋ ಹೆಂಗಸು ನಾನೇ ದೊಡ್ಡವನು ಅಂತ ಮೆರೆಯೋ ಗಂಡಸು ಯಾವತ್ತೂ ಉದ್ಧಾರ ಆಗಲ್ವಂತೆ. ಮಧುರ ಅವ್ರ ಕೆಲಸ ಮಾಡಿದಾರ ಗಂಡಸು ಯಾವತ್ತೂ ಉದ್ಧಾರ ಆಗಲ್ಲ ಕಂಬಿಡಿ. ನಾಯಿ ಇರ್ಬೇಕಾದ್ರೆ ಚಿಂತೆ ಯಾಕೆ ಮಾಡ್ರಿ? ನೀರು ತಂದಿನಿ, ತಗೊಂಡು ನೀರು ಇಕ್ಕಳಿ. ಅಣ್ಣಪ್ಪನವ್ರೆ ತಗೊಂಡೋಗಿ ಬಚ್ಚಲ ಮನ್ಗಿಡಿ, ಮಧುರ ಅವ್ರ ನೀರು ಇಕ್ಕಳ್ಳಿ. ರೇ, ನೀವ್ ಹೇಳ್ದಂಗ್ ಕೇಳೋದಕ್ಕೆ ನನ್ನ ಏನ್ರಿ ಅನ್ಕೊಂಡಿದೀರಾ? ನಾಲ್ಕು ನೀವ್ ಯಾವ ಕಿಸುಬಾಯಿ ದಾಸ ಅಂತ ನಿಮ್ಮನ್ನ ಯಾನ್ ಅನ್ಕೋಬೇಕು? ಯಾನು ಅನ್ಕೊಂಡಿಲ್ಲ. ಗೌಡ್ರೆ ಪೈಪಲ್ಲಿ ನೀರ್ ಬಿಡ್ತೀನಿ ಅಂದ್ರಿ, ಈಗ ಬಕೆಟಲ್ಲಿ ನೀರ್ ತಂದಿದ್ದೀರಾ? ಮೊದಲ ಬಾಬಿ, ಪೈಪಲ್ಲಿ ಬಿಡ್ಲಿಕ್ಕೆ ರಿಂಗ್ ಮಾಸ್ಟರ್ ಹತ್ರ ನೀರೇ ಇಲ್ಲ, ಅದಕ್ಕೆ ಈ ವ್ಯವಸ್ಥೆ. ಐ ಲೈಕ್ ಇಟ್. ಗೌಡ್ರೆ ನಿಮ್ ಮನೇಲೂ ನೀರಿಲ್ವಾ? ಬಾಬಿ, ಇವರ ಮನೆಯಲ್ಲಿ ಕುಡಿಲಿಕ್ಕೆ ನೀರಿಲ್ಲ, ಇನ್ನೆಲ್ಲಿ ಪೈಪಿನಲ್ಲಿ ನೀರು ಬಿಡುದು?
ಇಟ್. ವಿರೋಧ ಪಕ್ಷದ ವಿರೋಧಿ ಅವ್ರು ನಿನ್ನೆಲ್ಲ ಕೇಳಿದ್ರಾ? ನಿಮ್ಮ ಮಾಸ್ಟ್ರೆ, ನಿಮ್ಮ ಕಷ್ಟವನ್ನು ನೋಡ್ಲಿಕ್ಕೆ ಆಗದೆ ನಾನೇ ಅದನ್ನು ಬಿಡಿಸಿ ಬಿಡಿಸಿ ಹೇಳಿದೆ. ಹೋಗ್ಲಿ ಬಿಡಿ ಗೌಡ್ರೆ, ನಿಮ್ ಹತ್ರ ನೀರ್ ಇಲ್ದೆ ಹೋದ್ರು ನಂಗೋಸ್ಕರ 2 ಬಕೆಟ್ ನೀರ್ ತಂದಿದ್ದೀರಲ್ಲ, ಅದಕ್ಕಾದ್ರೂ ನಿಮ್ನ ಅಪ್ರಿಶಿಯೇಟ್ ಮಾಡ್ಬೇಕು. ಮಧುರ ಅವ್ರೆ, ಇದೆಲ್ಲ ಸಣ್ಣ ಪುಟ್ಟ ವಿಷಯ, ಇದಕ್ಕೆ ಯಾಕೆ ಪಟ್ಟಿ ಹೋಗಳಿರಿ? ನಿಮ್ಗೋಸ್ಕರನ ಯಾನ್ ಬೇಕಾದ್ರೂ ಮಾಡಕ್ ರೆಡಿ. ನಡರಿ, ನಿಮ್ಮ ಬಚ್ಚಲ ಮನಗ ನಾನೇ ನೀರು ತಂದು ಕೊಡ್ತೀನಿ. ರೀ ಗೌಡ್ರೆ, ಬೇರೆಯವ್ರ ಮನೆಗೆ ಬಂದು ಬಾತ್ರೂಮ್ ತನಕ ಹೋಗ್ತೀನಿ ಅಂತಿರಲ್ಲ, ನಿಮ್ಗೆ ನಾಚಿಕೆ ಆಗಲ್ವೇನ್ರಿ? ಹೌದು ಅನೇಪ್ನವ್ರಿ, ಈ ಕೆಲಸ ಮಾಡಕ್ ನಿಮಗೆ ಹೇಳ್ತಿ, ನೀವು ಮಾಡ್ಲಿಲ್ಲ. ನಿಮ್ಗೆ ಮಾತಲ್ಲಿ ಹೇಳೋರು ಅರ್ಥ ಆಗಲ್ಲ ಕಂಬುಡಿ, ಮಾಡಿ ತೋರಿಸ್ತ್ರಿ ಅರ್ಥ ಆಗೋದು. ಅದಕ್ಕೆ ನಾನೇ ಮಾಡಿ ತೋರಿಸ್ತಾವ್ನಿ. I like it. Catch. ಪಾಪು ಪಾಪು, ನನ್ ಪಾಪ ಅಲ್ಲ, ಪಾಂಡವಪುರ ಫುಟ್ಮಲಿ ಅಂತ ಕರೀರಿ. ಸಾರಿ ಪಾಂಡವಪುರ ಪುಟ್ಮಲ್ಲಿ ಅವರೇ, ಏನ್ ಮಾಡ್ತಿದ್ದೀರಾ? ಅಟ್ಟಿಲಿ ಕುಡಿಯಕ್ಕೆ ಒಂಚೂರು ನೀರಿರ್ಲಿಲ್ಲ, ನೀರ್ ಹಿಡ್ಕೊಂಡ್ ಬರುವ ಅಂತ ಹೋಯ್ತಾವ್ನಿ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಾ ಪುಟ್ಮಲ್ಲಿ ಅವರೇ? ನನ್ಗೆ ಹೇಳಿದ್ರೆ ನಾನು ತಂದು ಕೊಡ್ತಿದ್ನಲ್ಲ. ಇಂಥ ಕೆಲಸ ಎಲ್ಲ ಗಂಡಸರು ಮಾಡಬಾರ್ದು. ಹಾಗಿದ್ರೆ ನಿಮ್ ಬಾಬಣ್ಣ ಗಂಡ್ಸಲ್ವಾ? ಕೋಪ ಮಾಡ್ಕೊಬಿಡಿ ಪುಟ್ಮಲ್ಲಿ ಅವರೇ, ನೀವು ನೀರಿಲ್ಲ ಅಂತಿದ್ದೀರಾ, ಆದ್ರೆ ಗೌಡ್ರು ಮಧು ಸ್ನಾನಕ್ಕೆ 2 ಬಕೆಟ್ ನೀರು ತಂದು ಕೊಟ್ಟಿದ್ದಾರೆ. ಹಂಗ್ ಮಾಡಿದ್ರ ಚಂದನ್ ಅವ್ರೆ, ನಮ್ ಬಾಬಣ್ಣ ಬಂದ್ಬಿಟ್ಟು ಮಧು ಅವ್ರಿಗೆ ನೀರು ಇಕ್ಕಳಕ್ಕೆ ನೀರಿಲ್ಲ, 2 ಬಕೆಟ್ ನೀರ್ ಕೊಡವು ಅಂದ್ರು. ಅದಕ್ಕೆ ನಾನು ನಮಗ್ ನೀರ್ ಕುಡಿಯಕ್ಕೆ ಇಲ್ಲ ಅಂತಂದ್ರಲ್ಲಿ ಅವ್ರಿಗೆ ನೀರು ಇಕ್ಕಳಕ್ ಕೊಡಕ್ಕಾಗತ್ತಾ, ಕೊಡಲ್ಲ ಅನ್ಬಿಟ್ಟಿ. ನೀವು ಬೈದ್ರಿ ಅಂತ ಅವರು ಪಕ್ಕದ ಬೀದಿ ಕೊಳಾಯಿಗೆ ಹೋಗಿ ಮಧುಗೆ 2 ಬಕೆಟ್ ನೀರು ತಂದು ಕೊಟ್ಟಿದ್ದಾರೆ. ಚಂದನ್ ಅವ್ರೆ, ನೀವ್ ಹೇಳ್ತಾರ ದಿಟ್ವಾ, ನಮ್ ಬಾಬಣ್ಣ ಅಟ್ಟಿಲ್ ಬರೋ ಕೊಳಾಯಿಲೆ ಒಂದ್ ಗಳಸ್ ನೀರ್ ಹಿಡ್ಕೊಂಡ್ ಕುಡಿಯಲ್ಲ ಅಂತದ್ರಲ್ಲಿ ಪಕ್ಕದ ಬೀದಿ ಕೊಳಾಯಿಂದ ಮಧುರ ಅವ್ರಿಗೆ 2 ಬಕೆಟ್ ನೀರ್ ತಂದ್ಕೊಟ್ರ. ಅದಕ್ಕೆ ಹೇಳೋದು ಪುಟ್ಮಲ್ಲಿ ಅವರೇ, ಬೀದಿಲಿ ನಿಂತ್ಕೊಳ್ಳೋ ಹೆಂಗಸ್ನು ಕೊಳಾಯ ಹತ್ರಕ್ಕೆ ಹೋಗೋ ಗಂಡಸ್ನು ನಂಬಾರ್ದು ಅಂತ. ಅವ್ರು ಯಾವತ್ತಿದ್ರು ಮೋಸ ಮಾಡ್ತಾರೆ. ಹೇಳೋದು ಹೇಳಿದ್ದೀನಿ, ಇದ್ರ ಮೇಲೆ ನಿಮ್ಮ ಇಷ್ಟ. ಬರ್ತೀನಿ. ಬಾಬಣ್ಣ, ನೀವ್ ಹಿಂಗ್ ಮಾಡ್ತಿದ್ದೀರಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಟ್ಟಿಗ್ ಬರ್ರಿ, ವಿಚಾರಿಸ್ಕೊತೀನಿ. ಜಾನಿ, ಕುಡಿಯೋಕ್ಕೂ ನೀರಿಲ್ಲ, ಅಡ್ಗೆ ಮಾಡಕ್ಕೂ ನೀರಿಲ್ಲ, ನೀವ್ ಈ ರೀತಿ ಸುಮ್ನೆ ಕೂತಿದ್ರೆ ಹೇಗೆ? ಇದಕ್ಕ ಗೌಡ್ರನ್ ಕೇಳಕ್ಕಾಗತ್ತಾ? ನೀರು ಬರ್ಲಿಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗತ್ತೆ? ಅಂದಿಲ್ಲಾದ್ರೂ ಹೋಗಿ ತಗೊಂಬರೋಣ ಅಂದ್ರೆ ಎಲ್ಲ ಬಂದಾಗಿದೆ. ಸಂಜೆ 6 ಗಂಟೆ ತನಕ ವೇಟ್ ಮಾಡು. ಜಾನಿ, ಸಂಜೆವರೆಗೂ ನಂಗೆ ಹಸುವು ತಡ್ಕೊಂಡಿರಕ್ಕಾಗಲ್ಲ, ನೀರ್ ಕುಡಿದಂತೂ ಇರಕ್ಕೆ ಆಗಲ್ಲ. ಈಗೇನು ನಿಮ್ ಕೈಲಿ ನೀರ್ ತಂದ್ಕೊಡಕ್ ಆಗುತ್ತೋ ಇಲ್ವಾ? ಮಧುರ ಅವ್ರೆ, ಈ 4 ಅಣ್ಣಪ್ಪನವ್ರನ್ನ ನಂಬ್ಕೊಂಡ್ರೆ ಪ್ರಾಣ ಹೋದ್ಮೇಲೆ ಬಾಯಿಗೆ ನೀರು ಬಿಡ್ತಾರೆ. ನನಗೆ ಗೊತ್ತು ನೀವು ಬೀದಿ ಕೊಳಾಯಿನಲ್ಲಿ ನೀರು ಕುಡಿಯಲ್ಲ ಅಂತ. ಅದಕ್ಕೆ ನಿಮ್ಗೆ ಬಿಸ್ಲರಿ ವಾಟರ್ ತಂದಿನಿ, ತಕೊಳ್ಳಿ, ಕುಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಗೌಡ್ರೆ. ಅಬ್ಬಾ, ಈಗ ಸಮಾಧಾನ ಆಯ್ತು. ಗೌಡ್ರೆ, ಇವತ್ ಕರ್ನಾಟಕ ಬಂದಲ್ವಾ, ಎಲ್ಲ ಅಂಗಡಿಗಳು ಬಂದಾಗಿರುತ್ತೆ. ಈ ಬಿಸ್ಲರಿ ವಾಟರ್ ಎಲ್ಲಿ ಸಿಕ್ತು? ಮಧುರ ಅವ್ರೆ, ಮನಸ್ಸಿದ್ದರೆ ಮಾರ್ಗ, ದುಡಿದ್ರೆ ಸ್ವರ್ಗ. ಈ 4 ಅಣ್ಣಪ್ಪನವ್ರ ಥರ ಅಟ್ಟಿಲ್ ಕೂತ್ಕೊಂಡ್ರೆ ಯಾವ ಕ್ಯಾಮೆ ಆದ್ದು? ಒಂದು ರೌಂಡು ಆದಿ ಆ ಗಾಳಪ್ಪ ಅರ್ಧ ಬಾಗ್ಲಾಕಂಡ್ ಕೂತಿದ್ದ, ಕೈ ಕಾಲು ಬಿದ್ದು ಇಸ್ಕೊಂಬಂದಿ. ನೋಡಿದ್ರ ಜಾನಿ, ಗೌಡ್ರ ನೋಡ್ ಕಲ್ತ್ಕೊಳ್ಳಿ. ನೀವ್ ಆಡೋ ರೀತಿ ನೋಡಿದ್ರೆ ನಿಮ್ ಜೊತೆ ಜೀವನ ಸಾಕ್ಸೋ ಬದಲು ನಿಮಗ್ ಡಿವೋರ್ಸ್ ಕೊಡೋದೇ ಬೆಟರ್ ಅನ್ಸ್ತಿದೆ. ಮಧು, ಅಷ್ಟ್ರಲ್ಲಿ ನೀರಿಗೋಸ್ಕರ ನನ್ಗೆ ಡಿವೋರ್ಸ್ ಕೊಡ್ತೀನಿ ಅಂತ್ಯಾ? ದಿಸ್ ಇಸ್ ಟೂ ಮಚ್. ಜಾನಿ, ಸಮಯಕ್ಕೆ ನೀರೇ ನಮ್ ಜೀವ ಉಳಿಸೋದು. ಅದ್ರ ಇಂಪಾರ್ಟೆನ್ಸ್ ಗೊತ್ತಿಲ್ಲದೆ ಹೆಂಡತಿ ಅದ್ ನನ್ನನ್ನೇ ನೆಗ್ಲೆಕ್ಟ್ ಮಾಡ್ತಿದ್ದೀರಲ್ಲ, ನಿನ್ ಜೊತೆ ಬದುಕೋದ್ರಲ್ಲಿ ಅರ್ಥನೇ ಇಲ್ಲ. ಮಧುರ ಅವ್ರೆ, ಸುಮ್ಮನೆ ಮಾತಾಡಿ ಯಾಕೆ ಬಾಯಿ ನೋಯಿಸ್ಕೊಂಡ್ರಿ? ನಾಳೆ ಒತ್ತಾರಕ್ಕೆ ಲಾಯರ್ ಕರ್ಕೊಂಬತ್ತೀನಿ, ಡೈವರ್ಸ್ ಪೇಪರ್ಗೆ ಸೈನ್ ಹಾಕಕ್ಕೆ ರೆಡಿ ಆಗ್ಬಿಡಿ. ರೀ ಗೌಡ್ರೆ, ಎಲ್ರು ಉರಿಯೋ ಬೆಂಕಿಗೆ ತುಪ್ಪ ಸುರಿದ್ರೆ ನೀವೇನ್ರಿ ಸೀಮೆಣ್ಣೆಕ್ಕೆ ಕೈಲಿ ಹಿಡ್ಕೊಂಡು ನಿಂತಿರ್ತೀರಾ? ಅಣ್ಣಪ್ಪನವ್ರೆ, ನನಗೆ ಮಧುರ ಅವ್ರ ಸಂತೋಷನೇ ಮುಖ್ಯ. ಮಧುರ ಅವ್ರೆ, ರೆಡಿ ಆಗ್ಬಿಟ್ಟು ನಮ್ಮ ಒಟ್ಟು ಬಂದ್ಬಿಡಿ, ಒಟ್ಟಿಗೆ ಕೂತ್ಕೊಂಡು ನಾವು. ಆಯ್ತು ಗೌಡ್ರೆ. ಮಧುರ ಅವ್ರೆ, ಮುಸ್ಕು. ಥ್ಯಾಂಕ್ ಯು. ಅಣ್ಣಪ್ಪನವ್ರೆ, ಇವತ್ತು ಕರ್ನಾಟಕ ಬಂದಾದ್ರಿಂದ ನೀವು ಅನ್ನ ನೀರು ಬಿಟ್ಬಿಟ್ಟು ಉಪವಾಸ ಸತ್ಯಾಗ್ರಹ ಮಾಡಿ. ಹೋಗಿ ಗೌಡ್ರೆ ಹೋಗಿ, ನಿಮ್ಗೆಲ್ಲಿ ಫಿಟ್ಟಿಂಗ್ ಇಡಬೇಕೋ ಅಲ್ಲೇ ಇಟ್ಟಿದ್ದೀನಿ.
ಯಾನಮ್ಮೆ ಪುಟ್ಪದಿ 50 55 kg ಆಗ್ಬಿಟ್ಟಿದೆ. ನಾನು ಎಷ್ಟಿದ್ನೋ ಅಷ್ಟೇ ಅವನಿಗೆ. ಅಂತ ಮುಖದ ಮೇಲೆ 5 kg ಕೋಪ ಜಾಸ್ತಿ ಆಗ್ಬಿಟ್ಟದೆ. ನಾನು ಎಷ್ಟಿದ್ರೆ ನಿಮ್ಗೇನು? ನೀವು ಹೋಗಿ ಕಂಡರೊಟ್ಟಿಲಿ ಕೆಲಸ ಮಾಡ್ಕೊಂಡು ಬಿದ್ದೀರಿ. ಆಮೇಲೆ ಪುಟ್ಪದಿ ಎಂತ ಮಾತು ಅಂತ ಅಡಿಯಮ್ಮೆ, ನಾ ಕಂಡ ರೊಟ್ಟಿ ಕೆಲಸ ಎಲ್ಲಿ ಮಾಡಕ್ ಹೋದನು? ಇನ್ನೇನು ಮಧುರವ್ರಿಗೆ ಪಕ್ಕದ ಬೀದಿ ನೆಲ್ಲಿಂದ 2 ಬಕೆಟ್ ನೀರು ಹಿಡ್ಕೊಂಡ್ ಬಂದು ಕೊಟ್ರಲ್ಲ, ಇದೆಲ್ಲ ನಿಮಗೆ ಬೇಕಾಗಿತ್ತಾ? ಅಣ್ಣಯ್ಯಪ್ಪನವ್ರೇ, ನನ್ನ ಮೇಲೆ ಫಿಟ್ಟಿಂಗ್ ಇಟ್ಬಿಟ್ರ್ಯಾ? ಆಮೇಲೆ ಪುಟ್ಮದಿ ಆ ಚೂರಿ ಈ ಚೂರಿ ಹೊಟ್ಟೆವ್ರು ಅಂದ್ಮೇಲೆ ಅಷ್ಟು ಮಾಡಿದ್ರೆ ಹೆಂಗೆಮ್ಮೆ? ನಮ್ಮ ಮಟ್ಟಿ ಕೊಳಾಯಿಲಿ ಒಂದ್ ಗ್ಲಾಸ್ ನೀರ್ ಇಟ್ಕೊಂಡ್ ಕುಡಿಯಲ್ಲ. ಬಾಬಣ್ಣ ನೀರ್ ತಕೊಂಡ್ ಕುಡೀರಿ ಅಂದ್ರೆ ಹಾಕಿರೋ ಪಟಪಟಿ ಚಡ್ಡಿ ಎತ್ಕೊಂಡ್ ಜಗಳ ಮಾಡಕ್ ಬಂದಿದ್ದೀರಿ. ಅವ್ರಿಗೆ ಪಕ್ಕದ ಬೀದಿಯಿಂದ ನೀರ್ ಇಟ್ಕೊಂಡ್ ಬಂದ್ ಕೊಟ್ಟಿದ್ದೀರಿ. ಇದು ನ್ಯಾಯವಾ? ಆಮೇಲೆ ಪುಟ್ಮದಿ ಹೊಟ್ಟೆ ಆದ್ರೇನ ಬೀದಾದ್ರೇನ ನೀರು ಬಿಡೋದಷ್ಟೇ ಮುಖ್ಯ. ಮಧುರವ್ರಿಗೆ ಏನೇ ಬೇಕಾದ್ರೂ ಮಾಡೋದಕ್ಕೆ ಚಂದನರವ್ರೆ, ನಿಮ್ಗೆ ಯಾಕೆ ಊರವ್ರು ಸಾಬ್ರಿ? ಅಣ್ಣಪ್ಪನವ್ರು ಸರಿಯಾಗಿದ್ರೆ ಮಧುರವ್ರು ಯಾಕೆ ನನ್ನ ಕೈಲಿ ನೀರು ಬಿಡಿಸ್ಕೊತಾ ಇದ್ರು? ಯಾರಂದ್ರೆ ಅವ್ರ ಹಟ್ಟಿಲಿ ನೀರು ಸರಿಯಾಗಿಲ್ವಲ್ಲ, ಅದ್ರ ಬಗ್ಗೆ ಹೇಳ್ದಿಕ್ಕಮ್ಮೆ. ಬಾಬಣ್ಣ ನೀವೇನೇ ಹೇಳಿ, ನೀವು ಮಾಡೋದಂಗೆ ಒಂಚೂರು ಇಷ್ಟ ಅನ್ನಿಲ್ಲ. ಆಮೇಲೆ ಪುಟ್ಮಲಿ ಈ ಥರ ಎಲ್ಲ ಯೋಚನೆ ಮಾಡೋದು ಬಿಟ್ಬಿಟ್ಟು ಹೋಗಿ ರುಚಿಯಾಗಿ ಅಡುಗೆ ಮಾಡು. ಪಾಪ ಮಧುರ ಅವ್ರ ಹಟ್ಲಿ ಅಡುಗೆ ಮಾಡೋಕ್ಕೂ ನೀರಿಲ್ವಂತೆ. ಹಂಗಂದರಿಯಾ? ಪಾಪ ಮಧುರವ್ರು. ಇರಿ ಈಗಲೇ ಹೋಗಿ ಬಿಸಿ ಬಿಸಿ ಅಡುಗೆ ಮಾಡ್ತೀನಿ. ಇದಕ್ಕೆ ಇವಳ ದಂಡ ಬೊಡ್ಡೆತ್ತದು ಅನ್ನೋದು. ಪುಟ್ಮಲ್ಲಿ ಅವ್ರೆ ಕಾವೇರಿ ತಾಯಿ ಆಣೆ ನಾನೆಂದು ನಿಮ್ಮನೆ, ಇನ್ನೆಲ್ಲ ಜನ್ಮದಲ್ಲೂ ಹುಟ್ಟೋದು ಇಲ್ಲನೆ, ಪ್ರೀತಿಸೋದು ಎಂದು ನಿಮ್ಮನ್ನೇ. ಸಿಂಹ ಟಣ ಟಣ ಸಿಂಹ. ಏನ್ ಗೌಡ್ರೆ, ಸಾಹಸ ಸಿಂಹ ವಿಷ್ಣು ಸರ್ ತರ ಹಾಡಾಡ್ಕೊಂಡ್ ಬರ್ತಾ ಇದ್ದೀರಾ? ಅದನ್ನೆಲ್ಲ ಬುಟ್ಟಾಕಿ ನೀವ್ಯಾಕೆ ನಮ್ಮ ಹಟ್ಟಿಗೆ ಬಂದಿದ್ದೀರಿ? ಗೊತ್ತಾಯ್ತು ಕಂಬುಡಿ, ನಾನು ಹಟ್ಟಿಲಿಲ್ಲ ಅನ್ಕೊಂಡು ಪುಟ್ಮಲ್ಲಿಗ ಪೂಸಿ ಹೊಡೆದು ಉಣ್ಕೊಂಡು ಹೋಗವಂತ ಬಂದಿದ್ದಾರ್ಯಾ? ರೀ ಗೌಡ್ರೆ, ನಾನ್ ನಿಮ್ಮನೆಗೆ ಊಟಕ್ಕೆ ಬಂದಿಲ್ಲ ರೀ. ಅಣ್ಣಪ್ಪನವ್ರೆ, ನಿಮ್ಮ ಹಟ್ಟಿಲಿ ಅಡುಗೆ ಮಾಡೋಕ್ಕೂ ನೀರಿಲ್ಲ, ಕುಡಿಯೋಕ್ಕೂ ನೀರಿಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ಹಸು ತಡ್ಕೊಳ್ಳಾರ್ದೆ ನೀವು ಉಣ್ಕೊಂಡು ಹೋಗಕ್ಕೆ ಬಂದಿದ್ದೀರಿ ಅಂತ ನಂಗೆ ಚೆಂದಾಗಿ ಗೊತ್ತು. ನಿಮ್ಮ ನೀನಾಸಂ ನಾಟಕನ ಅಂತವೇ ಯಾಕೆ ಆಡಿರಿ? ರೀ ಗೌಡ್ರೆ, ನಾನು ಸ್ವಾಭಿಮಾನಿ, ಹಾಗೆಲ್ಲ ಮರ್ಯಾದೆ ಬಿಟ್ಟು ಹೊಟ್ಟೆ ತುಂಬಿಸ್ಕೊಳಲ್ಲ. ಅಣ್ಣಪ್ಪನವ್ರೆ, ಒಟ್ಟಿಗೆ ಇಟ್ಟಿಲ್ಲ ಅಂದಮೇಲೆ ಹಟ್ಟಿಲಿ ₹1 ಇಟ್ಕೊಂಡ್ರು ಏನೂ ಪ್ರಯೋಜನ ಇಲ್ಲ. ಎಷ್ಟೇ ಸ್ವಾಭಿಮಾನಿ ಆದ್ರೂ ಒಟ್ಟಿಗೆ ಇಟ್ಟು ತಿನ್ಬೇಕ ಹೊರತು ನೋಡಿ ತಿನ್ನಕ್ಕಾಗಲ್ಲ. ಏನಿದು ಗೌಡ್ರು ಇಷ್ಟೊಂದು ಖುಷಿಯಾಗಿದ್ದಾರೆ? ನಾನು ಇಟ್ಟಿದ್ದ ಫಿಟ್ಟಿಂಗ್ ಇನ್ನೂ ವರ್ಕೌಟ್ ಆಗಿಲ್ಲ ಅನ್ಸುತ್ತೆ. ಗೌಡ್ರೆ, ಪುಟ್ಮಲ್ಲಿ ಅವರಲ್ಲಿ ಕಾಣಿಸ್ತಾನೆ ಇಲ್ಲ. ಯಾಕ ಪುಟ್ಮಲ್ಲಿ ತಮ್ಮ ಯಾನ್ ಕ್ಯಾಮ ನಿಮ್ಗೆ? ಏನಿಲ್ಲ, ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅಣ್ಣಪ್ಪನವ್ರೆ, ಸುಮ್ಮನೆ ನಿಮ್ಮ ಜೊತೆ ಮಾತಾಡ್ಕೊಂಡು ಕೂತ್ಕೊಳ್ಳಕ್ಕೆ ಅವಳೇ ನಿಮ್ಮ ಥರ ನಾಲಾಯಕಲ್ಲ. ಅವಳಿಗೂ ಕೆಲಸ ಕಾರ್ಯ ಅಂತ ಇರ್ತಾವಲ್ಲ. ಗೌಡ್ರೆ, ಮಾತ್ಕು ನಾಲಾಯಕ್ ಅನ್ಬೇಡ್ರಿ, ಆಮೇಲೆ ನನಗೆ ಕೆಟ್ಟ ಕೋಪ ಬರುತ್ತೆ. ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದಗೋದ್ನಂತೆ, ಹಂಗಾಯ್ತು ನಿಮ್ಮ ಕತೆ. ರೀ ಗೌಡ್ರೆ, ಆನೆಗೊಂದು ಕಾಲ ಆದ್ರೆ ಇರುವೆಗೂ ಒಂದು ಕಾಲ ಬರುತ್ತಂತೆ. ಆಗ ನಾನೇನು ಅಂತ ತೋರಿಸ್ತೀನಿ. ಏನಂತ ತೋರಿಸಿರಿ? ಎರ್ರ ಅಂತ ತೋರಿಸ್ತಿದ್ದೀರಿ. ಅಲ್ಲ ಅಣ್ಣಪ್ಪನವ್ರೆ, ಎರ್ರ ಕಚ್ಚಿತ್ತ ಅಂತ ಗೊತ್ತಿರುವ ಚಡ್ಡಿ ಒಳಗೆ ಬಿಟ್ಕೊಳಕ ನಾನೇ ನೀವ ನೋಡಿ. ಈಗ ನನಗೆ ಶಾನೆ ಕೆಲಸ ಅದೇ, ಹಟ್ಟಿಗೆ ಹೋಗ್ಬಿಟ್ಟು ಬಿರ್ಬಿರ್ನ ಮಧುರ ಅವ್ರನ್ನ ಉಣ್ಣಕ್ಕೆ ಕಳಿಸಿ. ಅವ್ರು ಉಣ್ಕಾಡೋದ್ಮೇಲೆ ಮಿಕ್ಕಿದ್ರೆ ನಿಮ್ಗೆ ಹೇಳ್ತೀನಿ, ನೀವು ಬಂದು ಉಣ್ಕಳಿ. ನಿಮ್ಮದು ಜಾಸ್ತಿ ಆಯ್ತು. ನಂದು ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ, ಸಮವಾಗ ಅದೇ. ನೀವು ಇನ್ನೂ ಇಲ್ಲೇ ನಿಂತಿದ್ರೆ ನಿಮಗೆ ಹೆಚ್ಚು ಕಮ್ಮಿ ಮಾಡ್ಬಿಡ್ತೀನಿ. ಹುಡುಗಾರ್ಯ ಮಧುರ ಅವ್ರೆ, ಹೊಟ್ಟೆ ಸಿತದ ನಿಮ್ಮ ಒಟ್ಟಿಗೆ ಉಣ್ಣಕ್ ಬರ್ತೀನಿ ಅಂದ್ಬಿಟ್ಟು ಟಿವಿ ನೋಡ್ತಾ ಕೂತಿದಾರಿ. ಗೌಡ್ರೆ, ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಅಲ್ಲ ಮಧುರ ಅವ್ರೆ, ನೀವು ಹೊಟ್ಟೆ ಸಿತದ ಅಂದೇಟ್ಗಲಿ ನನ್ನ ಹೊಟ್ಟೆ ಕಿವು ತಗೋಬಿಡ್ತು. ಅದಕ್ಕೆ ಪುಟ್ಮಲ್ಲಿಗೆ ಹೋಗ್ಬಿಟ್ಟು ಬಿಸಿ ಬಿಸಿ ಅಡುಗೆ ಮಾಡಿಸಿದ್ರೆ ನೀವು ಯಾರು ಯೋಚನೆ ಮಾಡಬೇಡಿ ಅಂತಿದಾರಿ. ಗೌಡ್ರೆ, ಕೂಲ್, ತುಂಬಾ ಟೆನ್ಷನ್ ಮಾಡ್ಕೋಬೇಡಿ, ಆಮೇಲೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ತಗೋಪಲ್ಲ. ಅಣ್ಣಪ್ಪನವ್ರೆ, ಇವತ್ತು ಕರ್ನಾಟಕ ಬಂದದೆ, ಯಾವ ಹೋಟ್ಲು ಇಲ್ಲ. ಇದೆಲ್ಲಿಂದ ತಕೊಂಬಂದ್ರಿ? ಗೊತ್ತಾಯ್ತು ಕಂಬುಡಿ, ಮಧುರ ಅವ್ರನ್ನ ಮೆಚ್ಚಕ್ಕೋಸ್ಕರ ಆಚೋರಿ ಈಚೋರಿ ಎಟ್ಟಿಗೆ ಹೋಗಿ ಭಿಕ್ಷೆ ಬೆಡ್ಕೊಂಡು ತಕೊಂಬಂದು ಬಿಸಿ ಮಾಡಿ ಕೊಟ್ಟಿದ್ದಾರಿ. ಗೌಡ್ರೆ, ಭಿಕ್ಷೆ ಅಂದ್ರೆ ಚೆನ್ನಾಗಿರಲ್ಲ. ಇದನ್ನ ನಮ್ಮ ಮನೇಲಿ ನಾನೇ ನನ್ನ ಕೈಯಾರೆ ಮಾಡಿದ್ದು. ಗೌಡ್ರೆ, ನಿಮ್ ಕಣ್ಣಿಗೆ ನಾವು ಭಿಕ್ಷೆ ಬೇಡಿ ತಂದು ತಿನ್ನೋರ್ ತರ ಕಾಣಿಸ್ತಿದೀವಾ? ಮಧುರ ಅವ್ರೆ, ನೀವು ಪಾಪ ಮಾಡ್ಕೋಬೇಡಿ. ಈಗ ನೀರು ಬರ್ತಾ ಇಲ್ಲ ಅಂದ್ರಲ್ವಾ,
ನೀರು ಬರ್ದೆ ಅಡುಗೆ ಹೆಂಗ್ ಮಾಡಿರಿ ಅಂತ ಕೇಳ್ದಿ. ರೀ ಗೌಡ್ರೆ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಮ್ಮ ಮನೆ ಪೈಪಲ್ಲಿ ಏರ್ ಬ್ಲಾಕ್ ಆಗಿತ್ತು, ಅದೀಗ ಓಪನ್ ಆಗಿದೆ, ಹೊರದಿಂದ ನೀರು ಬರ್ತಾ ಇದೆ. ನಮ್ಮ ಮನೆಗಷ್ಟೇ ಅಲ್ಲ, ಬೇಕು ಅಂದ್ರೆ ಹೇಳಿ ನಿಮ್ಮ ಮನೆಗೂ ನೀರು ಬಿಡ್ತೀನಿ. ಬೇಕಂತ ಕೇಳ್ತಿರಲ್ಲ ಜಾನಿ, ಅವ್ರು ಆಡಿರೋ ಮಾತಿಗೆ ಅವ್ರು ಕೊಟ್ಟ ನೀರಿಗೆ ಬಡ್ಡಿ ಸಮೇತ ಸೇರಿಸಿ ಅವ್ರ ಮುಖದ ಮೇಲೆ ಎರಚಿ.